ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಜಾಹೀರಾತಿನ ಭಾಷೆಯಲ್ಲಿ ಹೇಳೋದಾದರೆ ಗ್ಯಾರಂಟಿ ಹಬ್ಬ 4ನೇ ವರ್ಷಕ್ಕೆ ಪಾದಾರ್ಪಣೆ, ಸಮರ್ಪಣೆ ಸಂಕಲ್ಪ, 3 ವರ್ಷದ ಸಾಧನೆಯ ಸಮರ್ಪಣೆ, ಮತ್ತಷ್ಟು ಜನಪರ ಸೇವೆಯ ಪ್ರತಿಜ್ಞೆ ಎಂಬ ಜಾಹೀರಾತಿನೊಂದಿಗೆ ಇಂದು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಶಾಸಕ ಮಿತ್ರರೊಂದಿಗೆ ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಸ್ವಾಮಿ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದೀರಿ? ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದೀರಿ? ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆ ಆದರೂ ಕೂಡ ಏನು? ರಾಜ್ಯದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವ? ಹೊಸ ಯೋಜನೆಗಳಿಗೆ ಏನಾದ್ರು ಕೊಟ್ಟಿದ್ದೀರಾ? ನೆರೆ ಮತ್ತು ಬರದ ಸಂದರ್ಭದಲ್ಲಿ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಸಲುವಾಗಿ ಏನಾದ್ರು ನೆರವಿಗೆ ನೀವೇನೋ ನಿಮ್ಮ ಸರ್ಕಾರ ಬಂದಿದೆಯಾ? ಇದು ಯಾವುದನ್ನು ಕೂಡ ಮಾಡದೇನೆ ಗ್ಯಾರಂಟಿಗಳ ನೆಪವನ್ನು ಒಡ್ಕೊಂಡು ರಾಜ್ಯ ಸರ್ಕಾರ ಜನರ ಪಾಲಿಗೆ ಬದುಕಿದೆ ಅನ್ನೋದನ್ನ ನೆನಪು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಸಾಧನಾ ಸಮಾವೇಶ ಮೂಲಕ ತಾವು ಮಾಡ್ತಾ ಇದ್ದೀರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಸರ್ಕಾರ ಕೇವಲ ಜಾಹೀರಾತಿನ ಮೂಲಕ ತಮ್ಮ ಯಶಸ್ಸನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಒಪ್ಕೊಳ್ತಾನೆ, ಉಪಚುನಾವಣೆಗಳಲ್ಲಿ ಹಿಂದೆ ನಡೆದಂಥ ಉಪಚುನಾವಣೆಗಳಲ್ಲೂ ಕೂಡ 3 ಕ್ಷೇತ್ರದಲ್ಲಿ ತಾವು ಗೆದ್ದಿದ್ದೀರಿ. ಮೊನ್ನೆ ನಡೆದಂಥ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲೂ ಕೂಡ ನೀವು ಗೆದ್ದಿದ್ದೀರಿ. ನಿಮ್ಮ ಗೆಲುವಿಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಚುನಾವಣೆ ಗೆಲ್ಲೋದಕ್ಕೆ ಒಂದು ರೀತಿ ಗ್ಯಾರಂಟಿಗಳ ಹಣವನ್ನು ಬಿಡುಗಡೆ ಮಾಡಿಕೊಂಡು ಚುನಾವಣೆ ಗೆಲ್ತಕ್ಕಂಥ ಪ್ರಯತ್ನ ತಾವೇನು ಮಾಡ್ತಾ ಇದ್ದೀರಿ. ಈ ಗೆಲುವಿನ ನಾಗಲೋಟ ಬಹಳ ದಿನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಾಗ, ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಂಜನಗೂಡು ಬೇರೆ ಉಪಚುನಾವಣೆಗಳ ಫಲಿತಾಂಶ ಏನಾಯಿತು? ಫಲಿತಾಂಶ ಬಂದ ನಂತರದಲ್ಲಿ 5 ತಿಂಗಳ ನಂತರದಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರು ನಿಮಗೆ ಮನೆ ಕಳಿಸಿದ್ದಕ್ಕನ್ನ ತಾವು ಮರ್ತಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ.